ಜಗತ್ ಪ್ರಸಿದ್ಧ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಜನವರಿ 13ರಂದು ನಡೆಯುವಂತಹ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಸಂಪ್ರದಾಯಕ್ಕೆ ಕಿರೀಟಪ್ರಾಯವಾಗಿರುವಂತಹ ಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾನೀಗ ನೇರವಾಗಿ ಪ್ರಯಾಗ್ರಾಜ್ನಲ್ಲಿರುವ ಹನುಮಾನ್ ಮಂದಿರದ ಮುಂಭಾಗದಲ್ಲಿರ್ತಕ್ಕಂಥದ್ದು. ಅಲ್ಲಿನ ಸಂಪೂರ್ಣ ಸಿದ್ಧತೆಗಳು ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ನೀಡ್ತಾ ಹೋಗ್ತೀವಿ. ಇಲ್ಲಿ ನಾವು ನೋಡ್ಬೋದು ಮೇನ್ ಗೇಟ್ ಏನಿದೆ ಹನುಮಾನ್ ಮಂದಿರ, ಇದು ವಿಶೇಷತೆಗಳಲ್ಲಿ ವಿಶೇಷ ಅಂತಲೇ ಹೇಳ್ಬೋದು. ಪ್ರಯಾಗ್ರಾಜ್ನಲ್ಲಿ ಅದರಲ್ಲೂ ಕುಂಭಮೇಳದ ಬಹುಮುಖ್ಯ ವಿಶೇಷತೆ ಅಂತಂದರೆ ಅದು ಹನುಮಾನ್ ಮಂದಿರ ಆಗಿರುತ್ತೆ. ಕೋಟ್ಯಾಂತರ ಜನರು ಅಂದರೆ ಈ ಒಂದು ಭಾಗಕ್ಕೆ ಬರುವಂತಹ ಕುಂಭಮೇಳಕ್ಕೆ ಬರುವಂತಹ ಕೋಟ್ಯಾಂತರ ಜನರು ಇಲ್ಲಿಗೆ ಮೊದಲ ಬಾರಿಗೆ ಪ್ರವೇಶವನ್ನು ಮಾಡ್ತಾರೆ. ದೇವಸ್ಥಾನದ ಒಳಭಾಗದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರಬಹುದು. ಅಂದರೆ ಹನುಮಾನ್ ಮಂದಿರದ ಒಳಭಾಗದ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಕೋಟ್ಯಾಂತರ ಜನರು ಬರ್ತಾರೆ. ಈಗಾಗಲೇ ದೂರದಲ್ಲಿ ನೀವು ನೋಡ್ಬೋದು ಕ್ಯೂ ಮೂಲಕ ಈಗಾಗಲೇ ಜನರು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅಲ್ಲಿ ಈ ಮಂಡಲಗಳನ್ನು ಸ್ಥಾಪನೆ ಮಾಡಿ ಮಂಡಲಗಳಲ್ಲಿ ಈ ಒಂದು ಪ್ರತಿಮೆಗಳನ್ನು ಕೂರಿಸುವಂಥದ್ದು, ಕಳಸಗಳನ್ನು ಕೂರಿಸುವಂಥದ್ದು, ಈ ಎಲ್ಲ ತಯಾರಿಯನ್ನು ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಕುಂಭಮೇಳದಲ್ಲಿ ಮಹಾಮಂಡಲ ಏನಿದೆ, ಮಹಾಮಂಡಲದ ಕೆಲವು ಕಾರ್ಯಗಳು ಕೂಡ ಈ ಒಂದು ಹನುಮಾನ್ ಮಂದಿರದಲ್ಲಿ ನಡೀತಕ್ಕಂಥದ್ದು. ಹಾಗಾಗಿ ಈ ಒಂದು ಹನುಮಾನ್ ಮಂದಿರ ಏನಿದೆ ಕುಂಭಮೇಳದ ಬಹು ವಿಶೇಷತೆಗಳಲ್ಲಿ ಕೂಡ ಪ್ರಾಮುಖ್ಯವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಜಗತ್ ಪ್ರಸಿದ್ಧ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಜನವರಿ 13ರಂದು ನಡೆಯುವಂತಹ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಸಂಪ್ರದಾಯಕ್ಕೆ ಕಿರೀಟಪ್ರಾಯವಾಗಿರುವಂತಹ ಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾನೀಗ ನೇರವಾಗಿ ಪ್ರಯಾಗ್ರಾಜ್ನಲ್ಲಿರುವ ಹನುಮಾನ್ ಮಂದಿರದ ಮುಂಭಾಗದಲ್ಲಿರ್ತಕ್ಕಂಥದ್ದು. ಅಲ್ಲಿನ ಸಂಪೂರ್ಣ ಸಿದ್ಧತೆಗಳು ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ನೀಡ್ತಾ ಹೋಗ್ತೀವಿ. ಇಲ್ಲಿ ನಾವು ನೋಡ್ಬೋದು ಮೇನ್ ಗೇಟ್ ಏನಿದೆ ಹನುಮಾನ್ ಮಂದಿರ, ಇದು ವಿಶೇಷತೆಗಳಲ್ಲಿ ವಿಶೇಷ ಅಂತಲೇ ಹೇಳ್ಬೋದು. ಪ್ರಯಾಗ್ರಾಜ್ನಲ್ಲಿ ಅದರಲ್ಲೂ ಕುಂಭಮೇಳದ ಬಹುಮುಖ್ಯ ವಿಶೇಷತೆ ಅಂತಂದರೆ ಅದು ಹನುಮಾನ್ ಮಂದಿರ ಆಗಿರುತ್ತೆ. ಕೋಟ್ಯಾಂತರ ಜನರು ಅಂದರೆ ಈ ಒಂದು ಭಾಗಕ್ಕೆ ಬರುವಂತಹ ಕುಂಭಮೇಳಕ್ಕೆ ಬರುವಂತಹ ಕೋಟ್ಯಾಂತರ ಜನರು ಇಲ್ಲಿಗೆ ಮೊದಲ ಬಾರಿಗೆ ಪ್ರವೇಶವನ್ನು ಮಾಡ್ತಾರೆ. ದೇವಸ್ಥಾನದ ಒಳಭಾಗದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರಬಹುದು. ಅಂದರೆ ಹನುಮಾನ್ ಮಂದಿರದ ಒಳಭಾಗದ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಕೋಟ್ಯಾಂತರ ಜನರು ಬರ್ತಾರೆ. ಈಗಾಗಲೇ ದೂರದಲ್ಲಿ ನೀವು ನೋಡ್ಬೋದು ಕ್ಯೂ ಮೂಲಕ ಈಗಾಗಲೇ ಜನರು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅಲ್ಲಿ ಈ ಮಂಡಲಗಳನ್ನು ಸ್ಥಾಪನೆ ಮಾಡಿ ಮಂಡಲಗಳಲ್ಲಿ ಈ ಒಂದು ಪ್ರತಿಮೆಗಳನ್ನು ಕೂರಿಸುವಂಥದ್ದು, ಕಳಸಗಳನ್ನು ಕೂರಿಸುವಂಥದ್ದು, ಈ ಎಲ್ಲ ತಯಾರಿಯನ್ನು ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಕುಂಭಮೇಳದಲ್ಲಿ ಮಹಾಮಂಡಲ ಏನಿದೆ, ಮಹಾಮಂಡಲದ ಕೆಲವು ಕಾರ್ಯಗಳು ಕೂಡ ಈ ಒಂದು ಹನುಮಾನ್ ಮಂದಿರದಲ್ಲಿ ನಡೀತಕ್ಕಂಥದ್ದು. ಹಾಗಾಗಿ ಈ ಒಂದು ಹನುಮಾನ್ ಮಂದಿರ ಏನಿದೆ ಕುಂಭಮೇಳದ ಬಹು ವಿಶೇಷತೆಗಳಲ್ಲಿ ಕೂಡ ಪ್ರಾಮುಖ್ಯವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಜಗತ್ ಪ್ರಸಿದ್ಧ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಜನವರಿ 13ರಂದು ನಡೆಯುವಂತಹ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಸಂಪ್ರದಾಯಕ್ಕೆ ಕಿರೀಟಪ್ರಾಯವಾಗಿರುವಂತಹ ಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾನೀಗ ನೇರವಾಗಿ ಪ್ರಯಾಗ್ರಾಜ್ನಲ್ಲಿರುವ ಹನುಮಾನ್ ಮಂದಿರದ ಮುಂಭಾಗದಲ್ಲಿರ್ತಕ್ಕಂಥದ್ದು. ಅಲ್ಲಿನ ಸಂಪೂರ್ಣ ಸಿದ್ಧತೆಗಳು ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ನೀಡ್ತಾ ಹೋಗ್ತೀವಿ. ಇಲ್ಲಿ ನಾವು ನೋಡ್ಬೋದು ಮೇನ್ ಗೇಟ್ ಏನಿದೆ ಹನುಮಾನ್ ಮಂದಿರ, ಇದು ವಿಶೇಷತೆಗಳಲ್ಲಿ ವಿಶೇಷ ಅಂತಲೇ ಹೇಳ್ಬೋದು. ಪ್ರಯಾಗ್ರಾಜ್ನಲ್ಲಿ ಅದರಲ್ಲೂ ಕುಂಭಮೇಳದ ಬಹುಮುಖ್ಯ ವಿಶೇಷತೆ ಅಂತಂದರೆ ಅದು ಹನುಮಾನ್ ಮಂದಿರ ಆಗಿರುತ್ತೆ. ಕೋಟ್ಯಾಂತರ ಜನರು ಅಂದರೆ ಈ ಒಂದು ಭಾಗಕ್ಕೆ ಬರುವಂತಹ ಕುಂಭಮೇಳಕ್ಕೆ ಬರುವಂತಹ ಕೋಟ್ಯಾಂತರ ಜನರು ಇಲ್ಲಿಗೆ ಮೊದಲ ಬಾರಿಗೆ ಪ್ರವೇಶವನ್ನು ಮಾಡ್ತಾರೆ. ದೇವಸ್ಥಾನದ ಒಳಭಾಗದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರಬಹುದು. ಅಂದರೆ ಹನುಮಾನ್ ಮಂದಿರದ ಒಳಭಾಗದ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಕೋಟ್ಯಾಂತರ ಜನರು ಬರ್ತಾರೆ. ಈಗಾಗಲೇ ದೂರದಲ್ಲಿ ನೀವು ನೋಡ್ಬೋದು ಕ್ಯೂ ಮೂಲಕ ಈಗಾಗಲೇ ಜನರು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅಲ್ಲಿ ಈ ಮಂಡಲಗಳನ್ನು ಸ್ಥಾಪನೆ ಮಾಡಿ ಮಂಡಲಗಳಲ್ಲಿ ಈ ಒಂದು ಪ್ರತಿಮೆಗಳನ್ನು ಕೂರಿಸುವಂಥದ್ದು, ಕಳಸಗಳನ್ನು ಕೂರಿಸುವಂಥದ್ದು, ಈ ಎಲ್ಲ ತಯಾರಿಯನ್ನು ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಕುಂಭಮೇಳದಲ್ಲಿ ಮಹಾಮಂಡಲ ಏನಿದೆ, ಮಹಾಮಂಡಲದ ಕೆಲವು ಕಾರ್ಯಗಳು ಕೂಡ ಈ ಒಂದು ಹನುಮಾನ್ ಮಂದಿರದಲ್ಲಿ ನಡೀತಕ್ಕಂಥದ್ದು. ಹಾಗಾಗಿ ಈ ಒಂದು ಹನುಮಾನ್ ಮಂದಿರ ಏನಿದೆ ಕುಂಭಮೇಳದ ಬಹು ವಿಶೇಷತೆಗಳಲ್ಲಿ ಕೂಡ
ಪ್ರಾಮುಖ್ಯವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಜಗತ್ ಪ್ರಸಿದ್ಧ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಜನವರಿ 13ರಂದು ನಡೆಯುವಂತಹ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಸಂಪ್ರದಾಯಕ್ಕೆ ಕಿರೀಟಪ್ರಾಯವಾಗಿರುವಂತಹ ಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾನೀಗ ನೇರವಾಗಿ ಪ್ರಯಾಗ್ರಾಜ್ನಲ್ಲಿರುವ ಹನುಮಾನ್ ಮಂದಿರದ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿನ ಸಂಪೂರ್ಣ ಏನು ಸಿದ್ಧತೆಗಳು ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ವಿವರಣವನ್ನು ನೀಡ್ತಾ ಹೋಗ್ತೀವಿ. ಇಲ್ಲಿ ನಾವು ನೋಡ್ಬೋದು ಮೇನ್ ಗೇಟ್ ಏನಿದೆ ಹನುಮಾನ್ ಮಂದಿರ, ಇದು ವಿಶೇಷತೆಗಳಲ್ಲಿ ವಿಶೇಷ ಅಂತಲೇ ಹೇಳ್ಬೋದು. ಪ್ರಯಾಗ್ರಾಜ್ನಲ್ಲಿ ಅದರಲ್ಲೂ ಕುಂಭಮೇಳದ ಬಹುಮುಖ್ಯ ವಿಶೇಷತೆ ಅಂತಂದರೆ ಅದು ಹನುಮಾನ್ ಮಂದಿರ ಆಗಿರುತ್ತೆ. ಕೋಟ್ಯಾಂತರ ಜನರು ಅಂದರೆ ಈ ಒಂದು ಭಾಗಕ್ಕೆ ಬರುವಂತಹ ಕುಂಭಮೇಳಕ್ಕೆ ಬರುವಂತಹ ಕೋಟ್ಯಾಂತರ ಜನರು ಇಲ್ಲಿಗೆ ಮೊದಲ ಬಾರಿಗೆ ಪ್ರವೇಶವನ್ನು ಮಾಡ್ತಾರೆ. ದೇವಸ್ಥಾನದ ಒಳಭಾಗದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರಬಹುದು. ಅಂದರೆ ಹನುಮಾನ್ ಮಂದಿರದ ಒಳಭಾಗದ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಕೋಟ್ಯಾಂತರ ಜನರು ಬರ್ತಾರೆ. ಈಗಾಗಲೇ ದೂರದಲ್ಲಿ ನೀವು ನೋಡ್ಬೋದು ಕ್ಯೂ ಮೂಲಕ ಈಗಾಗಲೇ ಜನರು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅಲ್ಲಿ ಈ ಮಂಡಲಗಳನ್ನು ಸ್ಥಾಪನೆ ಮಾಡಿ ಮಂಡಲಗಳಲ್ಲಿ ಈ ಒಂದು ಏನು ಪ್ರತಿಮೆಗಳನ್ನು ಕೂರಿಸುವಂಥದ್ದು, ಕಳಸಗಳನ್ನು ಕೂರಿಸುವಂಥದ್ದು, ಈ ಎಲ್ಲ ತಯಾರಿಯನ್ನು ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಕುಂಭಮೇಳದಲ್ಲಿ ಮಹಾಮಂಡಲ ಏನಿದೆ, ಮಹಾಮಂಡಲದ ಕೆಲವು ಕಾರ್ಯಗಳು ಕೂಡ ಈ ಒಂದು ಹನುಮಾನ್ ಮಂದಿರದಲ್ಲಿ ನಡೀತಕ್ಕಂಥದ್ದು. ಹಾಗಾಗಿ ಈ ಒಂದು ಹನುಮಾನ್ ಮಂದಿರ ಏನಿದೆ ಕುಂಭಮೇಳದ ಬಹು ವಿಶೇಷತೆಗಳಲ್ಲಿ ಕೂಡ ಪ್ರಾಮುಖ್ಯವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಜಗತ್ ಪ್ರಸಿದ್ಧ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಜನವರಿ 13ರಂದು ನಡೆಯುವಂತಹ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಸಂಪ್ರದಾಯಕ್ಕೆ ಕಿರೀಟಪ್ರಾಯವಾಗಿರುವಂತಹ ಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾನೀಗ ನೇರವಾಗಿ ಪ್ರಯಾಗ್ರಾಜ್ನಲ್ಲಿರುವ ಹನುಮಾನ್ ಮಂದಿರದ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿನ ಸಂಪೂರ್ಣ ಏನು ಸಿದ್ಧತೆಗಳು ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ವಿವರಣವನ್ನು ನೀಡ್ತಾ ಹೋಗ್ತೀವಿ. ಇಲ್ಲಿ ನಾವು ನೋಡ್ಬೋದು ಮೇನ್ ಗೇಟ್ ಏನಿದೆ ಹನುಮಾನ್ ಮಂದಿರ, ಇದು ವಿಶೇಷತೆಗಳಲ್ಲಿ ವಿಶೇಷ ಅಂತಲೇ ಹೇಳ್ಬೋದು. ಪ್ರಯಾಗ್ರಾಜ್ನಲ್ಲಿ ಅದರಲ್ಲೂ ಕುಂಭಮೇಳದ ಬಹುಮುಖ್ಯ ವಿಶೇಷತೆ ಅಂತಂದರೆ ಅದು ಹನುಮಾನ್ ಮಂದಿರ ಆಗಿರುತ್ತೆ. ಕೋಟ್ಯಾಂತರ ಜನರು ಅಂದರೆ ಈ ಒಂದು ಭಾಗಕ್ಕೆ ಬರುವಂತಹ ಕುಂಭಮೇಳಕ್ಕೆ ಬರುವಂತಹ ಕೋಟ್ಯಾಂತರ ಜನರು ಇಲ್ಲಿಗೆ ಮೊದಲ ಬಾರಿಗೆ ಪ್ರವೇಶವನ್ನು ಮಾಡ್ತಾರೆ. ದೇವಸ್ಥಾನದ ಒಳಭಾಗದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರಬಹುದು. ಅಂದರೆ ಹನುಮಾನ್ ಮಂದಿರದ ಒಳಭಾಗದ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಕೋಟ್ಯಾಂತರ ಜನರು ಬರ್ತಾರೆ. ಈಗಾಗಲೇ ದೂರದಲ್ಲಿ ನೀವು ನೋಡ್ಬೋದು ಕ್ಯೂ ಮೂಲಕ ಈಗಾಗಲೇ ಜನರು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅಲ್ಲಿ ಈ ಮಂಡಲಗಳನ್ನು ಸ್ಥಾಪನೆ ಮಾಡಿ ಮಂಡಲಗಳಲ್ಲಿ ಈ ಒಂದು ಏನು ಪ್ರತಿಮೆಗಳನ್ನು ಕೂರಿಸುವಂಥದ್ದು, ಕಳಸಗಳನ್ನು ಕೂರಿಸುವಂಥದ್ದು, ಈ ಎಲ್ಲ ತಯಾರಿಯನ್ನು ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಕುಂಭಮೇಳದಲ್ಲಿ ಮಹಾಮಂಡಲ ಏನಿದೆ, ಮಹಾಮಂಡಲದ ಕೆಲವು ಕಾರ್ಯಗಳು ಕೂಡ ಈ ಒಂದು ಹನುಮಾನ್ ಮಂದಿರದಲ್ಲಿ ನಡೀತಕ್ಕಂಥದ್ದು. ಹಾಗಾಗಿ ಈ ಒಂದು ಹನುಮಾನ್ ಮಂದಿರ ಏನಿದೆ ಕುಂಭಮೇಳದ ಬಹು ವಿಶೇಷತೆಗಳಲ್ಲಿ ಕೂಡ ಪ್ರಾಮುಖ್ಯವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಕ್ಯಾಮ್ರಾ ಪರ್ಸನ್ ನಿರುದ್ದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್.